Welcome to my channel MR Engineering Drawing for the FITTER 2020 and a Mechanical Engineering students. This is the third problem. Question draw a isometric projection of the object shown in the figure. First length, width, height ella collect ಮಾಡ್ಕೊಬೇಕು. ಇದು ಬಂದು ಮಿಸ್ಲೈಸ್ ಪ್ರಾಬ್ಲಮ್. ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಇಂದ ಐಸೋಮೆಟ್ರಿಕ್ ವ್ಯೂ ಹೆಂಗೆ ಮಾಡಬೇಕು. ಫಸ್ಟು ಲೆಂತ್ ವಿಡ್ತ್ ಹೈಟ್ ಕಲೆಕ್ಟ್ ಮಾಡಿಕೊಂಡು ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಫಸ್ಟು ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಕಲೆಕ್ಟ್ ಮಾಡ್ಕೊಳೋಣ. ಲೆಂತ್ ಈ ಥರ ಕೊಟ್ಟಿದ್ದಾರೆ. ನಾನು ಫ್ರೀ ಹ್ಯಾಂಡ್ ಸ್ಕೆಚ್ ಮಾಡ್ತಾಯಿದ್ದೀನಿ, ನೀವು ದಯವಿಟ್ಟು ಇದನ್ನಲ್ಲಿ ಮಾಡ್ಕೊಳ್ಳಿ. ಹೈಟ್ ಬಂದು 40 ಕೊಟ್ಟಿದ್ದಾರೆ, ಇದು 40 ಕೊಟ್ಟಿದ್ದಾರೆ, ಇದು 120 mm ಕೊಟ್ಟಿದ್ದಾರೆ. ಟೋಟಲ್ ಲೆಂತ್ ಹೆಂಗೆ ಕಲೆಕ್ಟ್ ಮಾಡ್ಕೊಬೇಕು. ಫಸ್ಟು 20 20 40 20 ಈ ಡೈಮೆನ್ಷನ್ ಕೊಟ್ಟಿದ್ದಾರೆ. 20 20 40 20 20 ಈ ಡೈಮೆನ್ಷನ್ನು ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಇಲ್ಲಿ 20 ಎತ್ಕೊಂಡಿದ್ದಾರೆ. ಈ 20 ಈ ಕಡೆ, ಓಕೆನಾ. ಇದು 20. ಅದ್ಮೇಲೆ ಒಂದು ಸ್ಟೆಪ್ ಕಟ್ ಮಾಡಿದ್ದಾರೆ. ಫಸ್ಟ್ ಹಿಂಗೆ ಎತ್ಕೊಳ್ಳಿ, ಯಾವಾಗಲೂ ಮಿಡಿಲ್ ಪಾಯಿಂಟ್ ಇರಲಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಇದೆಷ್ಟು ತಗೊಂಡಿದ್ದಾರೆ, 40. ಇದು 20, ಇದು 20, ಇದು 20, ಇದು 20 ಈ ಥರ ತಗೊಂಡಿದ್ದಾರೆ. 20 20 ಆಮೇಲೆ ಇಲ್ಲಿ ಏನು ಮಾಡಿದ್ದಾರೆ, 40 mm ಎತ್ಕೊಂಡಿದ್ದಾರೆ. 40 ಇದು 40 ಎತ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿಂದ 10, ಇಲ್ಲಿಂದ 10, ಇದು 60, ಇದು 40, ಇದು 10, ಇದು 10. ಸೊ ನಿಮಗೆ ಡ್ರಾಯಿಂಗ್ ಈ ಥರ ಬರುತ್ತೆ, ಓಕೆನಾ. ನಿಮ್ಮ ಡ್ರಾಯಿಂಗು ಈ ಥರ ಬರುತ್ತೆ. ಲೆಂತು ವಿಡ್ತು ಹೈಟ್ ಕಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಆಮೇಲೆ ಟಾಪ್ನಲ್ಲಿ ಈ ಥರ ಪ್ಯಾರಲಲ್ ಲೈನ್ಸ್ ಎಳ್ಕೊಳ್ಳಿ. ಓಕೆನಾ. ಇಲ್ಲಿ ಎಷ್ಟು ತಗೊಂಡಿದ್ದಾರೆ, 20 45. ಇವಾಗ ನಮಗೆ ಲೆಂತು ಸಿಕ್ತು, ವರ್ತ್ ಸಿಕ್ತು. ಇವಾಗ ನಮಗೆ ಹೈಟ್ ಸಿಗಬೇಕು. ಏನು ಮಾಡ್ಕೊಂಡಿದ್ದಾರೆ ನೋಡೋಣ. ಹಿಂಗೆ ತಗೊಂಡು ಇಲ್ಲಿಂದ 20 mm, ಇಲ್ಲಿಂದ 20 mm ತಗೊಂಡಿದ್ದಾರೆ. ಆಮೇಲೆ ಈ 20 mm ಇಲ್ಲಿ ತಗೊಂಡಿದ್ದಾರೆ. ಈ 20 mm ಇಲ್ಲಿ ತಗೊಂಡಿದ್ದಾರೆ, ಓಕೆನಾ. ಆಮೇಲೆ ಏನು ಮಾಡಿದ್ದಾರೆ, ಇಲ್ಲಿ 10 mm ಎತ್ಕೊಂಡಿದ್ದಾರೆ. ಈ 10 mm ನೆಕ್ಸ್ಟ್ ಏನು ಮಾಡ್ಕೊಂಡಿದ್ದಾರೆ, ಮೇಲೆ ಬಂದು 60 mm ಈ ಥರ ಎತ್ಕೊಂಡಿದ್ದಾರೆ. ಕೆಳಗಡೆ ಬಂದು ಈ ಗ್ರೂ ಕಟ್ ಆಗುತ್ತೆ, ಇಲ್ಲಿಂದ ಈ ಗ್ರೂ ಕಟ್ ಆಗುತ್ತೆ. ನೆಕ್ಸ್ಟು ಈ ಗ್ರೂವನ್ನು ಇಲ್ಲಿ ಕಟ್ ಮಾಡಿದ್ದಾರೆ. ಈ ಗ್ರೂವನ್ನು ಇಲ್ಲಿ ತಗೊಂಡು ಈ 10 mm ಇಲ್ಲಿ ಕಟ್ ಮಾಡಿದ್ದಾರೆ. ಸೊ ದಟ್ ಡ್ರಾಯಿಂಗು ಈ ಥರ ನಿಮಗೆ ಬರುತ್ತೆ, ಓಕೆನಾ. ಈ ಫಸ್ಟ್ ಡೈಮೆನ್ಷನ್ ಏನು ಕೊಟ್ಟಿದ್ದಾರೆ,
ಇಲ್ಲಿ 10, ಇದು 10, ಮೇಲೆ 25, ಇದು 6, ಆಮೇಲೆ ಇಲ್ಲಿಂದ ಇಲ್ಲಿ 30 mm ತಗೊಂಡಿದ್ದಾರೆ, 30 mm ತಗೊಂಡಿದ್ದಾರೆ. ಓಕೆನಾ. ಇದು ಬಂದು ಲೆಂತು 120, ವಿಡ್ತು 40, ಆಮೇಲೆ ಹೈಟು 45 ತಗೊಂಡಿದ್ದಾರೆ, ಹೈಟು 45 ತಗೊಂಡಿದ್ದಾರೆ. ಇವಾಗ ಡ್ರಾಯಿಂಗ್ ಹೆಂಗೆ ಮಾಡಬೇಕು, ಓಕೆನಾ. ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳಿ, ಇಟ್ಕೊಂಡು ಈ ಪಾಯಿಂಟಿಂದ 30 ಡಿಗ್ರಿ, ಈ ಪಾಯಿಂಟಿಂದ 30 ಡಿಗ್ರಿ. ಅವಾಗೆ ನಮಗೆ ಲೆಂತ್ ಬಿತ್ತು ಹೈಟ್ ಯಾವಾಗ ಸಿಗುತ್ತೆ, ಹೆಂಗೆ ಪ್ರೊಸೀಜರಿಂದ ಮಾಡೋದು. ಇದು 120 mm ಲೆಂತು, ಇದು 40, ಇದು 45. ಯಾವಾಗಲೂ ಒಂಥರ ಬಾಕ್ಸ್ ಥರ ಮಾಡ್ಕೊಳ್ಳಿ, ರೆಕ್ಟ್ಯಾಂಗಲ್ಲು. ಆವಾಗ ನಿಮಗೆ ಡ್ರಾಯಿಂಗ್ ಡೈಮೆನ್ಷನ್ ಎಲ್ಲ ನಿಮಗೆ ಈಸಿ ಆಗುತ್ತೆ. ಫಾರ್ಟಿ ಪ್ಯಾರಲಲ್ ಲೈನ್, ಈ 40 ಇಲ್ಲಿ ಪ್ಯಾರಲಲ್ ಲೈನ್. ಆವಾಗ ಈ ಗೆರೆವನ್ನು ಎಳ್ಕೊಂಡು ಹೋದರೆ 120 ನೋಡಿ, 120 ಒಂದು ಮಿಡಲ್ ಪಾಯಿಂಟ್ ಇಟ್ಕೊಳ್ಳಿ. ಯಾವಾಗಲೂ ಡ್ರಾಯಿಂಗ್ ಈಸಿಯಾಗಿ ಬರುತ್ತೆ. ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಡ್ರಾಯಿಂಗ್ ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಪಾಯಿಂಟ್ ಬರುತ್ತೆ ನೋಡ್ಕೊಳ್ಳಿ. 20, 20, 20 ಇದಕ್ಕೆ ಲೈಟಾಗಿ ಹಿಂಗೆ ಹೇಳ್ಕೊಳ್ಳಿ, ಲೈಟಾಗಿ. ನೆಕ್ಸ್ಟ್ ಏನು ಮಾಡಿದ್ದಾರೆ, 20 mm ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ, 20 mm ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ. ತಿರ್ಗಾ ಏನು ಮಾಡಿದ್ದಾರೆ, ಕೆಳಗಡೆ ಡೆಪ್ತು 10, ಇದು 10, ಇದು ಲೈಟಾಗಿ ಹಿಂಗೆ ಮಾಡ್ಕೊಳ್ಳಿ. ಓಕೆನಾ. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಏನು ಮಾಡಿದ್ದಾರೆ, ಇದು ಮೇಲೆ ನೋಡಿ 60. ಆವಾಗ ನಿಮಗೆ 30 ಇಲ್ಲಿ, 30 ಇಲ್ಲಿ, 60 mm ಈ ಥರ ಒಂದು ಕೆರೆವನ್ನು ಎಳ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಪೀಸ್, ಈ ಪ್ಯಾರಲಲ್ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ, ಈ ಥರ ಇದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದು 20, ಇಲ್ಲಿ ಬಂದು 20. ಓಕೆ, ಅವ್ರು ಹೆಂಗೆ ಎತ್ಕೊಂಡಿದ್ದಾರೆ ಆ ಥರ ನಾವು ಎತ್ಕೊತಾ ಇದ್ದೀವಿ. ಇಲ್ಲಿ ಏನು ಮಾಡಿದ್ದಾರೆ, 10, ಇಲ್ಲಿ 10. ಓಕೆ. ನೆಕ್ಸ್ಟ್ ಈ ಡೆಪ್ತನ್ನು ಇಲ್ಲಿ ಎತ್ಕೊಂಡಿದ್ದಾರೆ, 10, 10. ಈ ಪ್ಯಾರಲಲ್ ಲೈನ್ ಹಿಂಗೆ ಜಾಯಿನ್ ಮಾಡಬೇಕು. ಓಕೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ದಾರೆ, ಇಲ್ಲಿ 35 mm ಎತ್ಕೊಂಡಿದ್ದಾರೆ, ಇಲ್ಲಿ 35 mm ಎತ್ಕೊಂಡಿದ್ದಾರೆ. ಓಕೆ. ಎಲ್ಲ ಇವಾಗ ನಾನು ಪಾಯಿಂಟ್ ಇಕ್ತಾಯಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇದು 35 mm. ಓಕೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಪ್ಯಾರಲಲ್ ಲೈನಿಂದ ಹಿಂಗೆ ಎಳ್ಕೊಂಡೋಗಿ 20. ಆವಾಗ ಈ ಡೆಪ್ತು ಇಲ್ಲಿ ಜಾಯಿನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 10 mm ಎತ್ಕೊಂಡಿರೋದನ್ನ ಇಲ್ಲಿ 20 mm ತಗೊಬೇಕು. 20 mm ತಗೊಂಡ್ರೆ ಈ ಸ್ಲಾಟು ನಿಮಗೆ ಹಿಂಗೆ ಜಾಯಿನ್ ಆಗುತ್ತೆ. ಓಕೆನಾ. ಈ ಸ್ಲಾಟು ಹಿಂಗೆ ನಿಮಗೆ ಜಾಯಿನ್ ಆಗುತ್ತೆ.
ಓಕೆ. ನೆಕ್ಸ್ಟ್ ಇಲ್ಲಿ 20 mm ಎತ್ಕೊಂಡಿದ್ದಾರೆ, ಇಲ್ಲಿ 10 mm ಎತ್ಕೊಂಡಿದ್ದಾರೆ. ಈ ಸ್ಲಾಟು ಜಾಯಿನ್ ಆಗುತ್ತೆ. ಈ ಪ್ಯಾರಲಲ್ ಸ್ಲಾಟ್ ಹಿಂಗೆ ಬರುತ್ತೆ. ಇಲ್ಲೇನು ಮಾಡಿದ್ದಾರೆ 20 mm, ಈ 20 mm ಇಲ್ಲಿ ಜಾಯಿನ್ ಆಗಿದೆ. ಅವಾಗ ಈ ಲೈನು ಪ್ಯಾರಲಲ್ ಆಗಿ ಹಿಂಗೆ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಹಿಂಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 40, ಈ ಸ್ಲಾಟ್ ಇಲ್ಲಿ ಜಾಯಿನ್ ಆಗುತ್ತೆ, ಇಲ್ಲಿ ಕಟ್ ಆಗುತ್ತೆ. ಇವಾಗ ನಿಮ್ಗೆ ತೋರಿಸ್ತೀನಿ. ಇವಾಗ ಡಾರ್ಕ್ ಮಾಡಿ ತೋರಿಸ್ತೀವಿ ನೋಡಿ. ಡ್ರಾಯಿಂಗ್ ಈ ಥರ ನೀವು ಏನೇ ಮಾಡಿರಿ ಡೈಮೆನ್ಷನ್ ಕರೆಕ್ಟಾಗಿದ್ದರೆ ಕ್ಲೀನಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ರಿಂಗ್ ಮಾಡಿ, ನಿಮಗೆ ನೋಟಿಫಿಕೇಷನ್ನಲ್ಲಿ ಎಲ್ಲ ಡ್ರಾಯಿಂಗು ಬರುತ್ತದೆ. ನನ್ನ ವಾಟ್ಸಪ್ ನಂಬರ್ ಬಂದು 8884216332. ನಿಮಗೆ ಯಾವುದೇ ಡೌಟ್ ಇದ್ದರೂ, ಯಾವುದೇ ಡ್ರಾಯಿಂಗ್ ಇದ್ದರೂ ಕಳಿಸಿ. ನನಗೆ ಟೈಮ್ ಇರುವಾಗ ನಿಮಗೆ ಡ್ರಾಯಿಂಗನ್ನು ಮಾಡಿ ಕಳಿಸ್ತೀನಿ. ಆವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದು ಬಂದು ITI ಡಿಪ್ಲೊಮಾ ಸ್ಟೂಡೆಂಟ್ಗೆ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಆದಮೇಲೆ ನೋಡಿ, ಇದು ಬಂದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನಿಂದ ಐಸೋಮ್ಯಾಟ್ರಿಕ್ ವ್ಯೂ. ಯಾವಾಗಲೂ ಇದು ಹಿಂಗೆ ಬರುತ್ತೆ. ಇದು 30 ಡಿಗ್ರಿ, ಇದು 30 ಡಿಗ್ರಿ. ಇದು ಬಂದು ಫ್ರಂಟ್ ವ್ಯೂ, ಇದು ಬಂದು ಟಾಪ್ ವ್ಯೂ, ಇದು ಬಂದು ಸೈಡ್ ವ್ಯೂ. ಇದು ಲೆಂತು, ಇದು ವಿಡ್ತ್, ಇದು height. Thank you for watching my channel.